ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮೊಟ್ಟೆ ಹಾಕ್ಕೊಂಡು ಕೇಕ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿದೆ. ಮನೆಯಲ್ಲೇ ಇರೋಂಥ ಐಟಮ್ಸ್ನ ಉಪಯೋಗಿಸ್ಕೊಂಡು ಕೇಕ್ ಮಾಡಿರೋಂಥದ್ದು. ಯಾವ ರೀತಿ ಮಾಡೋದು, ಏನೇನು ಬೇಕು ನೋಡೋಣ. ಇಲ್ಲಿ ನಾನು ಅರ್ಧ ಕಪ್ಪು ಮೆಜರ್ಮೆಂಟ್ ತೊಗೊಂಡಿರೋಂಥದ್ದು ಕಪ್ಪು. ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು, ಅಂದರೆ ಒಂದು ಸಲ 1 ಕಪ್ಪು, ಇನ್ನೊಂದು ಸಲ ಅರ್ಧ ಕಪ್ ಹಾಕಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ, ಅಥವಾ ಪೌಡ್ರ್ ಶುಗರ್ ಇದ್ದರೂ ಕೂಡ ನೀವು ಹಾಕ್ಕೊಳ್ಬೋದು. ಸಕ್ಕರೆ ಪುಡಿಗೆ 2 ಕೋಳಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆಗೆ ಉಪ್ಪು ಹಾಕಿದ್ದೀವಿ, ಇಲ್ಲಾಂದರೆ ಸ್ವಲ್ಪ ಸಪ್ರೇಟಾಗಿ 1/4 ಸ್ಪೂನಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ. ಸಾಲ್ಟೆಡ್ ಬಟರ್ ಆದರೆ ಅದನ್ನು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ 2ರಿಂದ 2.5 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಕುಕ್ಕಿಂಗ್ ಆಯಿಲು 1/4 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಬೆಣ್ಣೆ, ಸಕ್ಕರೆ ಪುಡಿ, ಮೊಟ್ಟೆ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ 1-2 ನಿಮಿಷ. ಗ್ರೈಂಡ್ ಮಾಡಾದ್ಮೇಲೆ ನೋಡಿ, ಈ ರೀತಿ ನೊರೆ ಥರ ಬರಬೇಕು. ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅದರಲ್ಲಿ ಬೀಟ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಈ ರೀತಿ ಮಿಕ್ಸ್ ಆಗಿಬಿಟ್ರೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ ಉಪ್ಪು ಹಾಕಿಲ್ಲ ಅಂದರೆ ಜ್ಞಾಪಕದಲ್ಲೇ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವೀಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅದೇ ಜರಿಗೆ 1/4 ಕಪ್ಪಷ್ಟು ಕಾಯಿಸಿ ಆರಿಸಿರೋಂಥ ಹಾಲು ಹಾಕ್ಕೊಂಡಿದ್ದೀನಿ. ಹಾಲನ್ನು ಕೂಡ ಇದು ಬ್ಯಾಟರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಿ. ಅಷ್ಟರಲ್ಲಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು 1/4 ಕಪ್ಪಷ್ಟು, ಬೇಕಿಂಗ್ ಪೌಡರು 1 ಸ್ಪೂನಷ್ಟು, 1 ಟೀ ಸ್ಪೂನಷ್ಟು, ಹಾಗೆ ಬೇಕಿಂಗು ಸೋಡಾ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಟೀ ಸ್ಪೂನ್ ಲೆಕ್ಕದಲ್ಲೇ ತೊಗೊಂಡಿರೋದು, ಅರ್ಧ ಟೀ ಸ್ಪೂನು ಅಷ್ಟನ್ನು ಜರಡಿ ಮಾಡ್ಕೊಳ್ಳಿ. ಮೈದಾ, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಇಷ್ಟನ್ನು ಜರಡಿ ಮಾಡಿಕೊಂಡು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ. ಒಂದು 5-6 ಡ್ರಾಪಷ್ಟು. ನಿಮ್ಮ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇನ್ನೂ 5-6 ಡ್ರಾಪಷ್ಟು ಕೂಡ ಹಾಕ್ಕೊಳ್ಬೋದು. ಈಗ ಮಿಕ್ಸ್ ಮಾಡಿರೋಂಥ ಮೈದಾ ಹಿಟ್ಟನ್ನು ಬ್ಯಾಟರ್ಗೆ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಿಟ್ಟು ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಒಂದು ಸಲ ರೌಂಡು ಮತ್ತು ಹಾಫ್ ಕಟ್ ಬರಬೇಕು. ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಮಿಕ್ಸ್ ಆಗೋ ತನಕ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಪಾತ್ರೆಗೆ, ಪೂರ್ತಿ ಪಾತ್ರೆಗೆ ಯಾವ ಪಾತ್ರೆಯಲ್ಲಿ ಮಾಡ್ತಿರೋ ಕೇಕು ಅದಕ್ಕೆಲ್ಲ ಎಣ್ಣೆ ಸವರ್ಕೊಂಡಿದ್ದೀನಿ. ಇಲ್ಲಿ ಬಟರ್ ಪೇಪರ್ ಏನು ಬಳಸ್ತಾ ಇಲ್ಲ ನಾನು. ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ರೀತಿ ಉರುಳಿಸೋದ್ರಿಂದ ಎಣ್ಣೆ ಎಲ್ಲೆಲ್ಲಿ ತೇವದ ಅಂಶ ಆಗಿರುತ್ತೆ ಅಲ್ಲೆಲ್ಲ ಮೈದಾ ಹಿಟ್ಟು ಕೋಟಿಂಗ್ ಆಗುತ್ತೆ. ಈ ಥರ ಹಾಕೋದ್ರಿಂದ ಕೇಕ್ ಬ್ಯಾಟರ್ ಏನಿದೆ ಸ್ವಲ್ಪ ಕೂಡ ಪಾತ್ರೆಗೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡಿರೋಂಥ ಕೇಕ್ ಬ್ಯಾಟರ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಕೂಡ ಗುಳ್ಳೆಗಳು ಬರಬಾರ್ದು, ಆ ರೀತಿಯಲ್ಲಿ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ. ನಾನು ಕೇಕ್ ಬ್ಯಾಟರ್ ರೆಡಿ ಮಾಡೋಕ್ಕಿಂತ ಮುಂಚೆನೇ ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಒಂದು 10 ನಿಮಿಷ ಕುಕ್ಕರ್ ಬಿಸಿ ಆಗಿದೆ. ಕುಕ್ಕರ್ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ವಿಸಲ್ಲು ಮತ್ತು ಗ್ಯಾಸ್ಕೆಟ್ ಎರಡನ್ನೂ ರಿಮೂವ್ ಮಾಡ್ಕೊಳ್ಳಿ. ತೆಗೆದಿಟ್ಕೊಂಡು ಆಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಫ್ರೀ ಹೀಟಾಗಿದೆ ಒಂದು 10 ನಿಮಿಷಕ್ಕೆ ಕುಕ್ಕರು. ಈಗ ಲೋ ಫ್ಲೇಮ್ನಲ್ಲೇ ಒಂದು 50 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದನ್ನು 45ರಿಂದ 50 ನಿಮಿಷ ಬೇಕಾಗುತ್ತೆ ಇದಕ್ಕೆ. ಈಗ ನಿಮ್ಗೆ ಬೆಂದಿದೆಯಾ ಇಲ್ಲ ಅಂಥೇಳಿ ಈ ರೀತಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಒಂದು ಟೂತ್ ಪಿಕ್ಕು ಅಥವಾ ಚಾಕು ಏನಾದ್ರು ಚುಚ್ಚು ನೋಡಿದಾಗ ಸ್ವಲ್ಪನೂ ಅಂಟ್ಕೋಬಾರ್ದು ಅದಕ್ಕೆ. ಈಗ ಅದನ್ನು ಒಂದು ಆರೋದಕ್ಕೆ ಇಟ್ಕೊಂಡಿದ್ದೆ, ಒಂದು ಅರ್ಧ ಗಂಟೆ ಆಗಿದೆ. ಈಗ ಸ್ವಲ್ಪ ಸೈಡ್ನೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟಿಗೆ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಿಂಪಲಾಗಿ 1 ಗಂಟೆ ಒಳಗಡೆ ನಾವು ಕೇಕ್ ರೆಡಿ ಮಾಡ್ಕೊಳ್ಬೋದು. ನಾವು ಕಟ್ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ನೀವೇ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ರುಚಿ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ. ಇದಕ್ಕೆ ನೀವು ಕ್ರೀಮ್ ಬೇಕಾದ್ರೂ ಕೂಡ ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ಬೋದು, ಅಥವಾ ಸಾದಾ ಇದೇ ಥರ ಕೇಕ್ ಇಟ್ಕೊಂಡು ಕೂಡ ತಿನ್ನಬಹುದು. ನೋಡಿ ಎಷ್ಟೊಂದು ಸಾಫ್ಟಾಗಿ ಸ್ಪಾಂಜಿ ರೀತಿ ಇದೆ. ಟೀ ಟೈಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.